ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಒಳಗೆ ಏನೇನು ಆಗ್ತದೆ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ರೀ, ಟೈಟಲ್ಲ ಥಂಬ್ನೇಲ್ ನೋಡ್ಕ್ಯಾರೆ. ಬರ್ರಿ ಫ್ರೆಂಡ್ಸ, ಇವತ್ತು ಸ್ಪೆಷಲ್ಲಾಗಿ ಪಾವ್ ಅಂದ್ರೆ ಬ್ರೆಡ್ ಪಾವ್ ಮಾಡ್ಬೇಕನ್ನತ್ತೇನು ರೀ. ರೌಂಡ್ ಸೇಪ್ ಇರ್ತಾವಲ್ರಿ, ಅವು ಪಾವ್ ಮಾಡ್ಬೇಕನ್ನತ್ತೀನಿ. ಬ್ರೆಡ್ ಪಾವೇ ಅಂತಾರಲ್ರಿ, ಅವಕ್ಕೂ ರೌಂಡ್ ಪಾವ್ ಅಂತಾರಲ್ರಿ. ಅದಕ್ಕೆ ಬೇಕ್ರಿಯಾಗ ಯಾವ ರೀತಿ ಸಿಗ್ತಾವಲ್ರಿ ಆ ರೀತಿ ಮನೆಗೆ ಮಾಡಿ ನೋಡಬೇಕು ಅಂತೇಳಿ ಮನೆಗೆ ಮಾಡ್ಬೇಕಂತೇಳಿ ಮಾಡಿದ್ದೀನಿ ರೀ. ಬರ್ರಿ ಹೆಂಗೆ ಆತವ ಹೆಂಗಿಲ್ಲ ಹೆಂಗೆ ಮಾಡೋದು ಅಂತೇಳಿ ನೋಡೋಣತ್ತ. ಫಸ್ಟ್ ನಾ ಇಲ್ಲಿ ಹಿಟ್ಟು ಕಲ್ಲಾಗ ಹಾಕೊಂಡು ಇಟ್ಕೊಂಡೀನಿ ರೀ. ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡೀನಿ ರೀ. ಗೋಧಿ ಹಿಟ್ಟು ಇದ್ದಿತ್ತಿಲ್ಲ, ಅದಕ್ಕೆ ಮೈದಾ ಹಿಟ್ಟೆ ತೊಗೊಂಡೀನಿ ರೀ ನಾನು. ಆಮೇಲೆ 1 ಕಪ್ ಹಾಲು ತೊಗೊಂಡೀನಿ ರೀ. ನಾನು ಮೈದಾ ಹಿಟ್ಟು 1.5 ಕಪ್ ತೊಗೊಂಡೀನಿ ರೀ. ಆಮೇಲೆ ಇಲ್ಲಿ ನೋಡ್ರಿ, ಇದು ಈಸ್ಟ್ ಪೌಡ್ರ್ ಅಂತ್ರಿ. ಈಸ್ಟ್ ಪೌಡ್ರ ನಿನ್ನೆ ಮಾಮ ತೊಗೊಂಬಂದಿರಿ, ಮೊನ್ನೆ ತೊಗೊಂಬಂದಿರಿ. ಅದು ನಾನೇ ತರಿಸಿದ್ರಿ, ಯಾವಾಗಾರೆ ಮಾಡೋಕ್ಕೆ ಬರ್ತದೆ ಅಂಥೇಳಿ. ಅದು ಇವತ್ತು ಓಪನ್ ಮಾಡತ್ತೀನಿ ನೋಡ್ರಿ. ಅದಕ್ಕೆ ಇದಿಷ್ಟೇ ಪ್ಯಾಕೆಟಿಗೆ 45 ರೂಪಾಯಿ ಕೊಟ್ಟಾರ ಅಂತ ಹೇಳಿದ್ರಿ ಅವರು. ಇಷ್ಟೇ ಪ್ಯಾಕೆಟ್ ಅದ ರೀ, ಇದ್ರಾಗಿರೋದು 1-2 ಸಲ ಆಗ್ತದೆ ಅಷ್ಟೇ ಆಗ್ತದೆ ರೀ. ಇಷ್ಟು ಪ್ಯಾಕೆಟಿಗೆ 45 ರೂಪಾಯಿ ಅಂತ್ರಿ. ಅದಕ್ಕೆ ಒಂದು ತೊಗೊಂಬಂದಾರ್ರಿ. ಡಬ್ಬನೇ ಸಿಗ್ತಿತ್ತು, ಡಬ್ಬ ತೊಗೊಂಬ ಅಂತ ಹೇಳಿದ. ಅವ್ರು ಅಂದಿರು ಡಬ್ಬ ಇಲ್ಲ ಅಂತ ಹೇಳಿದ್ರು. ಅದಕ್ಕೆಲ್ಲ ಯಾಕಿರ್ಲಿಕ್ಕಂತೇಳಿ ಇದೇ ತೊಗೊಂಬಂದಿರಿ. ಆಮೇಲೆ 1 ಕಪ್ ಹಾಲು ತೊಗೊಂಡೀನಿ ರೀ. ಹಾಲ್ದಾಗ 4 ಸ್ಪೂನ್ ಸಕ್ಕರೆ ಹಾಕೀನಿ, ರುಚಿ ನೋಡ್ಕೊಂಡ್ಕ್ಯಾರೆ ಒಂದು ಸ್ವಲ್ಪ ರುಚಿ ಆಗಲಿ ಅಂತೇಳಿ. ಆಮೇಲೆ ಇವಾಗ ನೋಡ್ರಿ 1 ಚಮಚದಷ್ಟು ಈಸ್ಟ್ ಪೌಡ್ರ್ ಹಾಕ್ಲಾಗತ್ತೀನಿ. ಆಮೇಲೆ ಇನ್ನೊಂದು ಅರ್ಧ ಚಮಚದಷ್ಟು ಹಾಕ್ಲಾಗತ್ತೀನಿ ನೋಡ್ರಿ ಈಸ್ಟ್ ಪೌಡ್ರ. ಪೂರ್ತಿ ಚಮಚ ಹಾಕಿಲ್ಲ, 1.5 ಚಮಚದಷ್ಟು ಹಾಕೀನಿ. ಕಲರ್ ಬರ್ತದಂತ್ರಿ ಅದಕ್ಕೆ ಇದ್ರ ಸಲಕ ಹಾಕೀನಿ ರೀ ನಾನು. ಈಸ್ಟ್ ಪೌಡ್ರ್ ಉಬ್ಬಿ ಬರ್ತದೆ ಅಂತೇಳಿ. ಇವಾಗ ನೋಡ್ರಿ ಹಾಲ್ದಾಗ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಲು ನಾವು ಬೆಚ್ಚಗೆ ಮಾಡಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಬೇಕ್ರಿ. ಹಾಲು ತಣ್ಣಗಂದ್ರೆ ಪೂರ್ತಿ ತಣ್ಣಗಲ್ಲ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರ್ತದಲ್ರಿ, ಉಗುರು ಬೆಚ್ಚಗೆ ಇರ್ತಾವಲ್ರಿ. ಕೈ ಹಾಕೋಣ ಒಂದು ಸ್ವಲ್ಪ ಅಷ್ಟೇ ಹಿಂಗೆ ಇದು ಹಾಕಿ ಸಿಗ್ತದಲ್ರಿ, ಆ ರೀತಿ ಹಾಲು ತೊಗೋಬೇಕ್ರಿ. ಆಮೇಲೆ ಬಿಸಿ ನೀರನ್ನ ಕಾಶಿ ಇಟ್ಕೊಂಡೀನಿ ರೀ ನಾ ಇಲ್ಲಿ. ಹಾಲೂ ಇರಬೇಕು, ಬಿಸಿ ನೀರನ್ನು ಇರ್ಬೇಕಂತೇಳಿ. ಇವಾಗ ಚೆಂದಾಗಿ ನೀಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಂಬ್ರಿ. ಇವಾಗ ಪೂರ್ತಿ ಇದು ಆಗಂಗೆ ಸಕ್ಕರೆ ಆಮೇಲೆ ಪೌಡ್ರೆಲ್ಲ ಹಾಲ್ದಾಗ ಮಿಕ್ಸ್ ಆಗಬೇಕಲ್ರಿ. ಮಿಕ್ಸ್ ಮಾಡ್ಕೊಂಬರತ್ತೆ. ಮಿಕ್ಸ್ ಮಾಡ್ಕೊಂಡು ಮಾಡಿ ಆಮೇಲೆ ಹಿಟ್ಟನ್ನ ಹಾಕಿ ಕೆಲ್ಸಕ್ಕೆ ಬರ್ತದ್ರಿ ಫ್ರೆಂಡ್ಸ. ಪೂರ್ತಿ ಒಂಚೂರು ಗಂಟು ಆಗ್ಬಾರ್ದ್ರಿ ಭಾಳ. ಪೌಡ್ರ ಏನಿರ್ತದಲ್ರಿ ಅದು ಹಾಲ್ದಾಗ ಈಕ್ವಲ್ ಒಂದೇ ಸೌನ್ ಆಗ್ಬೇಕು ರೀ. ಒಂದು ಜೀವ ಅಂತೀವಿ ರೀ ನಾವು, ಅಂದ್ರೆ ಒಂದೇ ಸರ್ತಿ ಆಗ್ಬೇಕು ರೀ. ಒಟ್ಟು ಹಾಲು ಪೂರ್ತಿ ಹಿಂಗೆ ಹಾಲು ಆಗ್ಬೇಕು ರೀ. ಆ ರೀತಿ ನಾವು ಚೆಂದಾಗಿ ನೀಟಾಗಿ ಮಾಡಿ ಕಲಿಸ್ಕೋಬೇಕು. ಪಾವ ಚೆಂದಾಗಿ ಬರ್ಬೇಕಂದ್ರೆ ಚೆಂದ ಮಾಡ್ಬೇಕು ರೀ. ಪೂರ್ತಿ ಇದು ಆಲಾರ್ದಂಗೆ, ಗಂಟು ಆಲಾರ್ದಂಗೆ. ಇಲ್ಲಿಕಂದ್ರೆ ಇಷ್ಟು ಇದು ಆಗ್ಬಿಡ್ತೈತ್ರಿ. ಒಂದು ಸ್ವಲ್ಪ ಚೆಂದ ಕಲಿಸ್ಲಿಲ್ಲ ಅಂದ್ರೆ ಮಾಡಲಿಲ್ಲ ಅಂದ್ರೆ ಗಂಟು ಆಗ್ಬಿಡ್ತೈತಿ ರೀ ಪೌಡ್ರ. ಅದ್ರ ಕಲಾಗ ಚೆಂದ ಕಲ್ಸಾಕತ್ತೀನಿ ರೀ ನಾನು. ಫಸ್ಟ್ ಟೈಮ ಫ್ರೆಂಡ್ಸ ಮಾಡತ್ತೀನಿ ರೀ. ಹೆಂಗೆ ಬರ್ತಾವೆ ಹೆಂಗೆಲ್ಲ ಗೊತ್ತಿಲ್ಲ. ಇದೇ ಫಸ್ಟ್ ರೀ ನಾನು ಮಾಡತ್ತಿದ್ದು. ಮಾಡ್ಬೇಕಂತೇಳಲ್ರಿ, ಬೆಳಗ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದ. ಈಗ ಮಾಡತ್ತೀನಿ ರೀ, ಒಂದು ಸ್ವಲ್ಪ ಇದು ಆಗೋಣ. ಆಮೇಲೆ ರಚ್ಚುಗ ಪ್ಲೇಟ್ ತೊಗೊಂಬ ನಾನು ಪ್ಲೇಟ್ ತರಲಿಲ್ಲ, ನಾನೇ ಎದ್ದು ಹೋದ್ರಿ ತರಕ್ಕೆ. ಹೊರಗೆ ಇಲ್ಲೇನೂ ಇಟ್ಟಿಲ್ಲ, ಎಲ್ಲ ಒಳಗೆ ಅದಾವ್ರಿ. ಅದಕ್ಕಲಾಗ ಇವಾಗ ನೋಡ್ರಿ ಈಕೆ ನೋಡ್ರಿ ಏನು ಮಾಡತ್ತ ಅಂತೇಳಿ ಹಿಟ್ಟಿನ ಬೆಲೆ ಕೂತ್ಕೆರೆ. ಎಷ್ಟು ಹಿಟ್ಟು ಚಲ್ತಾಳೆ ನಂದಿದ, ಚಲಿಲ್ರಿ ಬರತನ ಕೂತಾಳೆ ಇಲ್ಲಿ. ಆಮೇಲೆ ಅಲ್ಲಿ ಕೂಗುಲದ ಅಂತ ಹೇಳತ್ತೇಳ್ರಿ ನನಗೆ. ಇನ್ನು ಈಗ ಎದ್ದೋಗಿದ್ದಲ್ರಿ, ಹಾರು ಬಿದ್ದದೇನು. ಅದಕ್ಕೆ ಇವಾಗ ನೋಡ್ರಿ ಹಿಟ್ಟು ಅದೊಂದು ಸ್ವಲ್ಪ 1-5 ನಿಮಿಷ ಅದು ಹಾಲ್ದಾಗ ನೆನಿಬೇಕ್ರಿ. ಪೌಡ್ರ್ ಅದಲ್ರಿ, ಅದು ಪೌಡ್ರ ಆಮೇಲೆ ಸಕ್ರೆ ನೆನಿಬೇಕ್ರಿ. ಹಿಟ್ಟು ಅಲ್ಲತ್ತೀನಿ ರೀ ನಾನು. ಅದೇ ಪೌಡ್ರ ಚೆಂದಾಗಿ ಮೆತ್ತಗೆ ಇದು ಆಗ್ತದ್ರಿ. ಈಗ ಇದು ಆಗ್ಯದಲ್ರಿ, ಇನ್ನೊಂದು ಸ್ವಲ್ಪ ಬಿಟ್ಕರೆ ಅದಕ್ಕೆ ತೆಗೆದು ನೋಡೋಣ ರೀ ಹೆಂಗೆ ಆಗ್ತದೆ ಅಂತೇಳಿ. ಇವಾಗ ನೋಡ್ರಿ ಎಷ್ಟು ಹ್ಯಾಂಗೆ ಆಗ್ಯದ ಅಂತೇಳಿ. ಆಗಲೇ ಹ್ಯಾಂಗಾಗಿತ್ತಲ್ಲ ಈ ರೀತಿ ಕ್ರೀಮ್ ಆದಂಗೆ ಆಗ್ತದ್ರಿ, ಗಟ್ಟಿ ಈ ರೀತಿ ಆಗ್ತದೆ ನೋಡ್ರಿ ಹಾಲ್ದಾಗ ಹಾಕಿದ್ದು. ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಅಳಗಾಡಿಸ್ಕೆರೆ. ಇವಾಗ ನಾವು ಏನು ಹಿಟ್ಟು ಸೋಸ್ಕೊಂಡು ಇಟ್ಕೊಂಡಿರ್ತೀವಲ್ರಿ, ಆ ಅದ್ರಾಗ ಇದು ಮಾಡೋಣ ರೀ. ಇವಾಗ ನೋಡ್ರಿ ಇಲ್ಲಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿ ಅಷ್ಟು ಇದ್ರಾಗ ಹಾಕ್ಲಾಗತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಯಾವ ರೀತಿ ಇದಾಗ್ಯದ ಅಂತೇಳಿ. ಒಟ್ಟು ಒಂಚೂರು ಇದಾಗಿಲ್ಲ ನೋಡ್ರಿ. ಅಷ್ಟು ಗಟ್ಟಿಯಾಗಿ ಕ್ರೀಮ್ ಏನು ಗಟ್ಟಿ ಹಾಲ್ನಾಗ ಇದಿರ್ತದಲ್ರಿ ಆ ರೀತಿ ಆಗಿರ್ತದೆ. ರುಚಿ ನೋಡ್ಕೊಂಡ್ಕೆರೆ ಹಾಕೊಂಡೀನಿ ರೀ ನಾ, ನಮ್ಗೆ ಎಷ್ಟು ಬೇಕಟ್ಟು ರುಚಿ ಅಂತೇಳಿ. ಸ್ಮೆಲ್ ಅಂತೂ ಇದ್ರದ್ದು ಭಾರಿ ಬರ್ತದೆ ನೋಡ್ರಿ. ಇದು ಅಂತೂ ಸ್ಮೆಲ್ ಪೌಡ್ರ್ ವಾಸ್ ಭಾರಿ ಅದ ರೀ. ಅದು ನೋಡ್ಕೆರೆ ಇವಾಗ ಹಾಲು ಹಾಕ್ಕೊಂಡಿನಲ್ರಿ, ಹಿಟ್ಟಿನಾಗ ಹಾಲು ಹಾಕಿ ಇವಾಗ ಸ್ವಲ್ಪ ನೀರನ್ನು ಬೆಚ್ಚ ಮಾಡಿ ಇಟ್ಕೊಂಡೀನಿ ರೀ. ಒಂದು ಸ್ವಲ್ಪ ಗಟ್ಟಿ ಆಯ್ತಂದ್ರೆ ಬಿಸಿ ನೀರು ಹಾಕೊಂಡು ಇದು ಉಗುರು ಬೆಚ್ಚಗೆ ನೀರು ರೀ. ಬಿಸಿ ಅಂದ್ರೆ ಫುಲ್ ಕಾಯ್ದೆ ನೀರು ಅಲ್ರಿ, ಸ್ವಲ್ಪ ಉಗುರು ಬೆಚ್ಚ ನೀರು ಇರ್ತಾವಲ್ರಿ, ಅವು ಹಾಕ್ಕೊಂಡು ಮಿದ್ಲಾಕ್ ಬರ್ತದೆ ರೀ ಹಿಟ್ಟು.
ನೋಡಿರಿ ಇವಾಗ ಈ ರೀತಿ ನಾನು ಹಿಟ್ಟು ಕಲಿಸ್ಕೊಂಡಿನಿ ರೀ. ಈ ರೀತಿ ಚೆಂದಾಗಿ ಮೊದಲ ಮೆತ್ತಗಾಗಿ ಕೈದಿಂತ ಮೆತ್ತಗಾಗಿ ಕಲಿಸ್ಕೋಬೇಕ್ರಿ. ಕಲ್ಸ್ಕೊಂಡು ಕೆರೆ ಈ ರೀತಿ ನೋಡ್ರಿ ನಾ ಇದು ಹ್ಯಾಂಗೆ ಹದಡಿದಿಂತ ಅದಕ್ಕೆ ತೀಡ್ತೀನಿ ಅಂತೇಳಿ ಈ ರೀತಿ ಹದಡಿದಿಂತ ಒತ್ತಬೇಕು ರೀ. ಹಿಂಗೆ ಎಷ್ಟು ಭಾರ ಹಾಕಿ ಒತ್ತಿತೇವಲ್ರಿ ಅಷ್ಟು ಗಟ್ಟಿ ಮೆತ್ತಗೆ ಹಿಂಗೆ ಇದಕ್ಕಂತೂ ಹೇಳೇಬಾರ್ದ್ರಿ, ಅಷ್ಟು ಭಾರ ಹಾಕಿ ಮಿದ್ದೆ ಬಿದ್ದಬೇಕು ಹಿಟ್ಟ. ಭಾಳ ಅಂದ್ರೆ ಭಾಳ ಭಾರ ಹಾಕಿ ಮಿದ್ದಬೇಕು ರೀ. ನೋಡಿರಿ ಈ ರೀತಿ ಕಲ್ಲಿಗೆಲ್ಲ ಅಂಟ್ಕೊಳಗತ್ತದ ಹಿಟ್ಟ ಆ ರೀತಿ ಮೆದ್ದಬೇಕು. ಲಾಸ್ಟಿಗೆ ತಾನೇ ಎಲ್ಲ ಒಂದು ಸ್ವಲ್ಪ ಇದು ಆಗಿ ಬಳಕ ತಾನೇ ಬಿಟ್ಕೋತದ ರೀ. ಒಟ್ಟು ಗಟ್ಟಿ ಈ ಕಡೆ ಗಟ್ಟಿನೂ ಆಗಬಾರ್ದು ಈ ಕಡೆ ಅಳಸನೂ ಆಗಬಾರ್ದು, ಈಕ್ವಲ್ ಆಗ್ಬೇಕು ರೀ. ಉಂಡೆ ಕಟ್ಟಟ್ಟು ಚೆಂದಾಗಿ ಇದು ಉಂಡೆ ಕಟ್ಟಿಟ್ಟು ಅಂದರೆ ಎಲ್ಲ ಕಡೆ ಹಿಂಗೆ ಡಾಲ್ ಆಗಂಗೆ ಅಷ್ಟು ಹಿಟ್ಟನೂ ಅಳಸನೂ ಇರಬಾರ್ದು ರೀ. ಗಟ್ಟಿ ಇರಬಾರ್ದು, ಗಟ್ಟಿ ಇತ್ತಂದ್ರೆ ಫುಲ್ ಬಿರುಸು ಆಗ್ಬಿಡ್ತೈತೆ ರೀ. ಅದಕ್ಕೆಲ್ಲ ನೋಡ್ಕೊಂಡು ಮಾಡ್ಬೇಕು ರೀ. ನೋಡಿರಿ ಈ ರೀತಿ ಎಷ್ಟು ಅಳಸಾಗಿದೆ ಅಂತೇಳಿ ಹ್ಯಾಂಗೆ ಹದಡಿಲೆ ತಿಕ್ಕಲಾಗತ್ತೀನಿ ಅಂತೇಳಿ ಫುಲ್ ನನ್ನ ಅಂತರ ಕೈ ಭಾಳ ಅಂದ್ರೆ ಭಾಳ ನೋವು ಆಗ್ತೈತೆ ರೀ. ಯಾಕಂದ್ರೆ ಪೂರ್ತಿ ಎಷ್ಟು ತಾಕತ್ತಿರ್ತೋ ಅಷ್ಟು ತಾಕತ್ತು ಹಚ್ಚಿ ತಿಕ್ಕಬೇಕು ರೀ ಹಿಟ್ಟ. ಅಂದಕ್ಕೆ ಮೆತ್ತಗೆ ಸಾಫ್ಟಾಗಿ ಬರ್ತೈತೆ ರೀ ಹಿಟ್ಟ. ನೋಡಿರಿ ಸದ್ಯ ಹ್ಯಾಂಗೆ ತಿಕ್ಕಲತ್ತೀನಿ ಅಂತೇಳಿ ಹಿಂಗೆ ತಿಕ್ಬೇಕು ನೋಡ್ರಿ ಹೆಂಗೆ ಕೈಗೆಲ್ಲ ಫುಲ್ ಹಿಂಗೆ ಅಂಟು ಆಗ್ಬಿಟ್ಟೈತೆ ರೀ ಹಿಟ್ಟಂತೂ. ನೋಡಿರಿ ಹ್ಯಾಂಗೆ ಇದು ಮಾಡ್ತೀನಿ ಹಂಗೆ ಕೈಗೆ ಹತ್ಕೊಂಡು ಬರಾಗತ್ತದ ರೀ ಹಿಟ್ಟ. ನೋಡಿರಿ ಎಷ್ಟು ಉದ್ದ ಎಳಿತೀವಿ ಅಷ್ಟು ಉದ್ದ ಮೇಲೆ ಬರ್ತೈತೆ ರೀ. ಅಷ್ಟು ಮಸ್ತಾಗಿತ್ತು ಹಿಟ್ಟಂತೂ, ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗಿತ್ತು ರೀ ನನ್ನ ಕೈಯಾಗಂತೂ. ಇದಕ್ಕಿನ್ನ ನಾವು ಚೆಂದಾಗಿ ತಿಕ್ಕಿ ಮಾಡಿ ಎಣ್ಣೆ ಎಷ್ಟು ತಿಕ್ಕ್ಯಾರೆ ಇನ್ನು ತೆಗೆದಿಡ್ಬೇಕು ರೀ. ತೆಗೆದಿಟ್ಟಾಕ ನಾನು ಆವಾಗೂ ಭಾರಿ ಆಗ್ತದೆ ರೀ ಫ್ರೆಂಡ್ಸ. ನೋಡಿರಿ ಈಗ ಇಷ್ಟು ಚೆಂದಾಗ್ಯದ. ಇವಾಗ ಒಂದು ಸ್ವಲ್ಪ ಕೈಯಾಗ ಎಣ್ಣೆ ಹಾಕೊಳಗತ್ತೀನಿ ರೀ. ಹಾಕೊಂಡು ನೋಡಿರಿ ಅದ್ರ ಮೇಲೆ ಹಿಟ್ಟಿನ ಸುತ್ತ ಹಾಕಿ ಮತ್ತೊಂದು ಸ್ವಲ್ಪ ಚೆಂದಾಗಿ ಮಿದ್ದನ್ ರೀ. ಮಿದ್ರೆ ಭಾರಿ ಆಗ್ತದೆ ರೀ ಹಿಟ್ಟಂತೂ. ಫಸ್ಟ್ ಟೈಮ್ ಮಾಡತ್ತೀನಿ ರೀ. ಫಸ್ಟ್ ಹ್ಯಾಂಗೆ ಬರ್ತಾವಂತೂ ಗೊತ್ತಿಲ್ಲ ರೀ ನನಗಂತೂ. ಮಾಡೋದು ಒಂದು ಮಾಡೋದ್ರಿ ಸರಿ ಆದ್ರೂ ತಪ್ಪಾದ್ರೂ ಇದನ್ನೇ ಮಾಡೋದು. ಸರಿ ಆದ್ರೂ ಭೀ ನಾವೇ ತಿನ್ನೋದು. ಯಾಕಂದ್ರೆ ಎಲ್ಲ ಏನು ಹುಟ್ಟುತ್ತಲೇ ಯಾರೂ ಕಲಿತು ಬರೋಂಗಿಲ್ಲ, ಎಲ್ಲ ನೋಡಿ ಕಲ್ಕೋಬೇಕಾಗ್ತದೆ ರೀ. ಅದಕ್ಕೆ ನಾನು ಇವತ್ತೇ ಫಸ್ಟ್ ಮಾಡೋದಿನಲ್ರಿ. ನೋಡೋಣ ರೀ ಹೆಂಗೆ ಬರ್ತಾವ. ಸ್ಪೆಷಲ್ ಬೇಕ್ರಿ ಪಾವ್ ಅಂತೇಳಿ ಬ್ರೆಡ್ ರೀ. ಪಾವ್ ಅನ್ಬೋದು ಬ್ರೆಡ್ನು ಅನ್ಬೋದು, ಯಾವ್ದಾರ ಒಂದ್ರಿ. ನೋಡಿರಿ ಎಷ್ಟು ಚಂದ ಹಿಟ್ಟಂತೂ ಮೆತ್ತಗೆ ಎಷ್ಟು ಇದು ಆಗ್ಯದ ಅಂತೇಳಿ. ಪೂರ್ತಿ ಏನು ಅಳಸಾಗಿಲ್ಲ ರೀ, ಅಟ್ಟೆ ಈಕ್ವಲ್ ಭಾರಿ ಆಗೈತೆ ನೋಡ್ರಿ ಹಿಟ್ಟಂತೂ. ಇದಕ್ಕೆ ಇವಾಗ ಚೆಂದಾಗಿ ಗೋಳೆ ಮಾಡಿಕೊಂಡು ಇಲ್ಲಿ ನೋಡಿರಿ ಬೋಗಣಿ ತೊಗೊಂಡಿನಿ ಸಣ್ಣದೊಂದು. ಅದಕ್ಕೆ ಸುತ್ತ ಎಲ್ಲ ಚೆಂದಾಗಿ ಎಣ್ಣೆ ಹಚ್ತೀನಿ ರೀ. ಇವಾಗ ಫಸ್ಟ ಹಿಟ್ಟು ಏನು ನಾದಿ ಮಾಡಿ ಇಟ್ಕೊಂಡಿನಲ್ರಿ ಅದು ತೆಗೆದಿಟ್ಕೊಳಕ್ರಿ. ಉಬ್ಬುತ್ತದಲ್ರಿ ಹಿಟ್ಟ, ಅದ್ರ ಕಲಾಗ ಸುತ್ತ ಎಲ್ಲ ಹಚ್ಚಲಾಗತ್ತೀನಿ. ಆಮೇಲೆ ಫುಲ್ಲ ರೌಂಡ್ ಎಲ್ಲ ಮ್ಯಾಲೆ ಹಚ್ಚಲಾಗತ್ತಿದ. ಮ್ಯಾಲೆಲ್ಲ ಯಾಕೆ ಹಚ್ತಿ ಅಂತ ಕೇಳಾಗತ್ತೀರಿ. ಇವಾಗೇನು ಗೊತ್ತಾಗಂಗಿಲ್ಲ ರೀ. ಇದು ತೆಗೆದ ಬಳಕ ಗೊತ್ತಾಗ್ತದೆ ರೀ ಹಿಟ್ಟು ಯಾಕೆ ಮ್ಯಾಲೆ ಹಚ್ಚಿವಿ ಅಂತೇಳಿ. ಇವಾಗ ನೋಡಿರಿ ಇದಕ್ಕೆ ನಾನು ಏನು ಮಿದ್ದಿಟ್ಕೊಂಡಿನಲ್ರಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೆರೆ ಈ ಸದ್ಯ ಬೋಗಣ್ಯಾಗ ಹಾಕಿ ನೋಡಿರಿ ಹಿಟ್ಟು ಎಟ್ಟದಂತ ನಿಮಗೆ ಕಾಣತ್ತದಲ್ರಿ. ಈಗ ಸದ್ಯಕ್ಕೆ ಹಿಟ್ಟು ಎಟ್ಟದ ಅಂತೇಳಿ ಅದ್ರ ಮೇಲೆ ಒಂದು ಹಸಿ ಅರ್ವಿ ತೊಯ್ಸ್ಕೆರೆ ಕಾಟನ್ ಅರ್ವಿ ಈ ರೀತಿ ಮುಚ್ಚಿಡ್ಬೇಕು ರೀ ಪ್ಯಾಕ್ ಆಗಂಗೆ. ನೋಡಿರಿ ಈ ರೀತಿ ನಾನಂತರ ಫುಲ್ ಪ್ಯಾಕ್ ಆಗಂಗೆ ಮುಚ್ಚಿಡಾಗತ್ತೀನಿ ನೋಡಿರಿ. ಇದಕ್ಕೆ ಮುಚ್ಚಿಟ್ಕೆರೆ ಬಿಟ್ಬಿಡಮ್ರಿ. ಇದಕ್ಕೆ ಒಂದು ತಾಸು ಆದ್ರೂ ನೆನಿಬೇಕು ರೀ ಹಿಟ್ಟು. ಈ ಕಡೆ ನೋಡಿರಿ ಮಾಡಂತ್ರಿ ಎಷ್ಟಾಗ್ಯದ, ಕಂಡಪಟ್ಟಿ ಮಾಡಾಗ್ಯದ. ಒಟ್ಟು ಮಳೆ ಬರೋಕ್ಕೂ ತಯಾರಿಲ್ಲ, ಗಾಳಿ ಬಿಡೋಕ್ಕೂ ತಯಾರಿಲ್ಲ. ಗಾಳಿನೂ ಅಷ್ಟೇ ಮಾಡಿನೂ ಅಟ್ಟೆ ಆಗ್ಯದ ರೀ. ನಮ್ಮ ರಚ್ಚು ನೋಡಿರಿ ಎಲ್ಲ ಕಡೆ ಹ್ಯಾಂಗೆ ತಿರುಗಾಡ್ತಾ ಅಂತ ಆ ಮನೆಯಾಗ ಈ ಮನೆಯಾಗ ಆ ಮನೆ ಎಲ್ಲ ಕಡೆ ಮನೆ ತಿರುಗಾಡಕತ್ತಾಳ್ರಿ. ಯಾಕೆ ಅಂದ್ರೆ ಆಜು ಬಾಜು ಮನೆಗಳು ಅಲ್ರಿ, ಅಲ್ಲಿ ಅವ್ರ ಬಲ್ಲಿ ಚುಕ್ಕೊಳವ ರೀ. ಚುಕ್ಕೊಳ ಬಲ್ಲಿ ಹೋಗೋದು ಬರೋದು ಮಾಡ್ತಾಳ್ರಿ. ಯಾಕೆಂದ್ರೆ ಮಳೆ ಬರತ್ರಿ. ಮಳೆ ಬರತ್ತನ ಅರ್ಬಿ ತಂದು ಹಾಕ್ಲಾಗತ್ತೆ ನೋಡ್ರಿ. ಅಲ್ಲಿ ಗಾಡಿ ಮೇಲೆ ಹಾಕಿದ ಅರ್ಬಿ ನೀರಿತ್ತಾಳೆ ಗಾಡಿ ಮೇಲೆ. ಮಳೆ ಬರ್ಲಾಗತ್ರಿ ಓಟ. ಅದಕ್ಕೆ ಅರ್ಬಿ ತೊಗೊಂಬಂದೆ ನಾನು ನಾವು ರಚ್ಚು ಕೂಡ್ಕೆರೆ. ನಾನು ಇದು ಮಾಡತ್ತೀರಿ ಆಕೆ ಕೈಗೆ ಅರ್ಬಿ ಕೊಡಾಗತ್ತ ನೋಡ್ರಿ ನಾವು ರಚ್ಚು. ಇದು ಒಟ್ಟು ಅಲ್ಲಿ ಬಿದ್ದೀವಲ್ರಿ ಅರ್ಬಿ ತೊಗೊಂಬಂದ್ರು. ಆಯಿ ಹೊರಗೆ ಹೋಗಿಳ್ರಿ, ಇನ್ನಾಗಿ ಬಂದ್ರು ರೀ. ಮಾಮ ಫೋನ್ ಹಚ್ಚಿರಂತ್ರಿ, ಅದಕ್ಕೆ ಆಯಿ ಹೋಗಿರೋ ಹೊರಗೆ. ಇನ್ನಾಗಿ ಬಂದ್ರು ನೋಡ್ರಿ ಆಯಿನು ಮಳೆಂದು. ಅಲ್ಲಿ ಏನೋ ಪೋಸ್ಟ್ ಆಫೀಸ್ಗೆ ಹೋಗಿರಂತ್ರಿ ಆಯಿ. ಅಲ್ಲೇನೋ ಆಯ್ದು ರೊಕ್ಕ ಬರವಿದ್ದು ಅಂತ್ರಿ ಬ್ಯಾಂಕಿನ ಕಡೆಗೆ. ಅದಕ್ಕೆ ಚೆಕ್ ಮಾಡ್ಕೊಂಡು ಮಾಡಿ ಹೋಗಿ ಬರ್ತೀನಿ ಅಂತೇಳಿ ಆಯಿ ಹೋಗಿಳ್ರಿ. ಆಯಿಗೆ ಮಾಮನ ಫೋನ್ ಹಚ್ಚಿ ಮಳೆ ಹೊಂಟದ ಎಲ್ಲಿದ್ದಿ ಎಲ್ಲಿಲ್ಲ ಅಂತ ಕೇಳತ್ತಿರು. ಈಕೆ ನೋಡ್ರಿ ಹ್ಯಾನ್ ನಿಂತು ಬಿಟ್ಟಾಳ. ಸುಮ್ಮ ರೋಡ್ ಮೇಲೆ ನಿಂತು ಬಿಡೋದು. ಮಳೆ ಅಂಟದಂದ್ರೆ ಭೀ ಅಲ್ಲಿ ಕೆಳಗಳು ಒಟ್ಟ ಬರೋದೇ ಇದು ಇಲ್ರಿ. ಅಲ್ಲೇ ನಿಂತು ಬಿಟ್ಟಾಳ. ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಅಲ್ಲಿ ನಿಂದ್ರೋದು ಇಲ್ಲಿ ನಿಂದ್ರೋದು, ಮೈ ತೋರಿಸ್ಕೊಳ್ಳೋದು. ಯಾಕಂದ್ರೆ ರಾಯಣ ಇಲ್ಲ ರಾಧಿಕಾ ಇಲ್ಲ ಯಾರೂ ಇಲ್ಲರಿ, ಒಬ್ಬಾಕಿನೇ ಹಾಕಲ್ರಿ. ಆ ಕಡೆ ಈ ಕಡೆ ಹೋಗೋದು ಮಾಡ್ತಾಳ್ರಿ ಆಕಿನು. ಚುಕ್ಕೊಳಿ ಹರಾರಿ ಅಲ್ಲಿ ಮನ್ಯಾಗ, ಅದಕ್ಕೆ ಚುಕ್ಕೊಳ ಬಲ್ಲಿ ಹೋಗ್ತಾಳ್ರಿ ಆಕಿ ಅಂತರು. ಇಲ್ಲಿ ನೋಡ್ರಿ ಒಟ್ಟು ಅರ್ಬಿ ಒಗದು ಹಾಕಿ ಇದು ಮಾಡೀನಿ. ಇವಾಗ ನೋಡ್ರಿ ಒಣಗಿ ಹೂವು ನಿನ್ನೆ ಏನೇ ಮಳೆ ಬಂದ್ರೆ ಭೀ ಏನೇ ಆದ್ರೆ ಭೀ ಅಲ್ಲಿ ಇದ್ರಾಗ ನಾವು ಹೊರಗೆ ಹಾಕ್ಬಿಡ್ತೀನಿ ರೀ ನಾನು ಅರ್ಬಿ. ಚಂತನ ರಾತ್ರಿ ಬೆಳಗನ ಹಗಲತ್ತ ಯಾವಾಗೇ ಆಗಲಕ್ಕ ಅಲ್ಲಿ ಹಾಕ್ದಂದ್ರೆ ಒಣಗ್ತಾವ್ರಿ ಬಟ್ಟೆ. ನೋಡ್ರಿ ನಮ್ಮ ರಚ್ಚು ಆಟ ಆಡತ್ತಾವ್ರಿ.
ಹಿಟ್ಟು ನೆನ್ಲಿಕ್ಕೆ ಟೈಮ್ ಅದಲ್ರಿ ಅಷ್ಟತನ ನಾವು ಒಂದು ಸ್ವಲ್ಪ ಊಟ ಮಾಡಿದ್ವಿ ರೀ. ನಾನು ರಚ್ಚು ಊಟ ಮಾಡತ್ತಿದ್ವಿ. ಸೋನಿ ಕೈಯನ್ ಚಪಾತಿ ಕಸ್ಕೊತದ್ರಿ. ಆಮೇಲೆ ತಳಗಿದ್ದಿದ್ದು ಚಪಾತಿ ತಿನ್ನಂಗಿಲ್ಲ ರೀ ಅದಂತೂ. ನಿಮ್ದೆಲ್ಲ ಊಟ ಆಗ್ಯದ ಅನ್ಕೋತೀನಿ ರೀ. ಬರ್ರಿ ಫ್ರೆಂಡ್ಸ್ ಎಲ್ಲ ಊಟ ಮಾಡೋಣ. ನಾವು ಜಸ್ಟ್ ಇನ್ನಾಗ ಊಟ ಮಾಡತ್ತೀವಿ. ಇವಾಗ ನೋಡಿರಿ ಫ್ರೆಂಡ್ಸ, ಹಿಟ್ಟು ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದದಂತೇಳಿ. ಹಸಿ ಅರ್ಬಿ ತೊಯ್ಸಿಟ್ಟಿದಲ್ರಿ, ಅದು ಹಿಟ್ಟು ಹತ್ಕೊಂಡ್ಬಿಟ್ಟದ್ರಿ. ನಾನು ಅನ್ಕೊಂಡಿದ್ದಿತ್ತಿಲ್ರಿ ಎಷ್ಟು ಪೂರ್ತಿ ಬೋಣಿ ಫುಲ್ ಆತದ ಅಂತೇಳಿ. ಫುಲ್ ಆಗೈತೆ ನೋಡ್ರಿ. ಇದು ಅರ್ಬಿ ಕತ್ತಿದ್ದು ಒಂದು ಸ್ವಲ್ಪ ಹಿಟ್ಟು ಎಣ್ಣೆ ಹಚ್ಚಿ ತೊಗೋತೀನಿ ರೀ. ಇದಕ್ಕೆ ನಾನು ಸ್ವಲ್ಪ ಹತ್ತದ್ರಿ ಅರ್ಬಿಗೆ ಅದೆಷ್ಟು ಹಿಟ್ಟು ನೋಡಿರಿ ಇಲ್ಲಿ ತೊಗೊಳಗತ್ತೀನಿ. ನಾನು ಅನ್ಕೊಂಡಿದ್ದಿಲ್ರಿ ಎಷ್ಟು ಉಬ್ಬುತ್ತದೆ ಹಿಟ್ಟು ಟವೆಲ್ಗೆಲ್ಲ ಹತ್ತದ ಅಂತೇಳಿ ಅರ್ಬಿಗೆಲ್ಲ. ನೋಡಿರಿ ಎಷ್ಟು ಮಸ್ತಾಗಿ ಬಂದಂತೇಳಿ. ಇವಾಗ ಬೊಗಣೆ ಹಿಟ್ಟು ತೊಗೊಳನ್ರಿ ಕಡೆಗೆ ತೊಗೊಂಡ್ಕೆರೆ ನಾವು ಇನ್ನೂ ಉಂಡೆ ಮಾಡಿ ಇಡ್ಬೇಕಲ್ರಿ. ನೋಡಿರಿ ಹ್ಯಾಂಗೆ ಎಳಿ 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 ಬಂದದ ಅಂತೇಳಿ. ಈ ರೀತಿ ಎಳಿ ಎಳಿ ಬಂದ್ರೆ ನಮ್ಮ ಹಿಟ್ಟು ಚೆಂದಾಗಿ ನೆಂದತಿ ತಿಳ್ಕೊಬೇಕ್ರಿ ನಾವು. ಫುಲ್ ಹಿಂಗೆ ಪೂರ್ತಿ ಸಣ್ಣ ಎಳಿ 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 ಬಂದದ್ರಿ. ಅಷ್ಟು ಭಾರಿ ಬಂದದ್ರಿ ಹಿಟ್ಟಂತರೂ. ಒಂದು ತಾಸು ಐತ್ರಿ ಇದಕ್ಕೆ ನಾನು ಇಟ್ಟು. ನೀವೇ ನೋಡ್ಬೋದು ಎಷ್ಟಿತ್ತು ಹಿಟ್ಟು ಎಷ್ಟು ಆಗ್ಯದ ಅಂತೇಳಿ. ಇವಾಗ ಇದಕ್ಕೆ ನಾನು ಚೆಂದಾಗಿ ಬಾಳೆ ಮಾಡ್ಕೊತೀನಿ ರೀ. ಇವಾಗ ಎಣ್ಣೆ ಹಚ್ಕೊಂಡು ಫುಲ್ ಎಣ್ಣೆ ಹಚ್ಚಿನಂದ್ರೆ ಭೀ ಒಂದು ಸ್ವಲ್ಪ ಹತ್ಕೊಂಡದ ನೋಡ್ರಿ ಬೊಗಣಿಗೆ. ಅಷ್ಟೆಲ್ಲ ಎಣ್ಣೆ ಹಚ್ಚಿನಂದ್ರೆ ಭೀ ಇವಾಗ ಅವಕಾಶಾಗಿ ಅಷ್ಟು ತೊಗೋತೀನಿ ರೀ. ಚೆಂದಾಗಿ ನೀಟಾಗಿ ತಗೊಂಡು ಮಾಡ್ಕೆರೆ ನಾನು ಆಲ್ರೆಡಿ ಇಲ್ಲಿ ಇದು ಮಾಡಿಟ್ಟೀನಿ ರೀ. ನಮಗೇನು ಉಳ್ಳಿ ಮಾಡಿ ಇಟ್ಕೊಳಕ್ಕೆ ಸಾಮಾನುಗಳೆಲ್ಲ ತಂದು ಇಟ್ಕೊಂಡಿನ. ಇದೊಂದು ಸ್ವಲ್ಪ ಕೈಯಾಗ ಚೆಂದಾಗಿ ಎಣ್ಣೆ ಹಚ್ಕೊಂಡು ಮಿದ್ತೀನಿ ರೀ. ಇದಕ್ಕೆ ಚೆಂದ ಮಿದ್ದೆ ಅಂದ್ರೆ ಮೆತ್ತಗೆ ಆಗ್ತದ್ರಿ ಹಿಟ್ಟು. ಮತ್ತೊಂದಿಷ್ಟು ಸಾಫ್ಟ್ ಆಗ್ತದ. ನಮ್ಮ ರಚ್ಚು ನಾನು ಉಳ್ಳಿ ಮಾಡ್ಲಾಗತ್ತೀನಿ, ನನಗೆ ಕೊಡುವಂತ್ರಿ. ನೋಡ್ರಿ ಎಷ್ಟು ಚಂದ ರೌಂಡ್ ಆಗ್ಯದ ಅಂತೇಳಿ. ಎಣ್ಣೆ ಹಚ್ಕೆರೆ ಬೊಗಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟು ಬಿಡ್ತೀನಿ ರೀ ಅದ್ರಾಗ. ಯಾಕಂದ್ರೆ ಮತ್ತೆ ಹತ್ಕೋಬಾರ್ದಲ್ರಿ. ಇವಾಗ ಒಂದು ಸಣ್ಣದು ಬುಟ್ಟಿ ಇಟ್ಟು ಚಾಣಿ ತೊಗೊಂಡಿನಿ ರೀ. ಅದು ಬ್ಯಾಳಿ ಬಸೆ ಚಾಣಿ ಅದ ರೀ. ಚಾಣಿಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡ್ರಿ ಸುತ್ತೆಲ್ಲ, ಪೂರ್ತಿ ಸುತ್ತೆಲ್ಲ ತಳಗ, ಆಮೇಲೆ ಸುತ್ತೆಲ್ಲ ಆಜು ಬಾಜು ಎಲ್ಲ ಕಡೆ ಹಚ್ಕೊಂಡ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ಉದುರ್ಸ್ಕೊಳ್ತೀನಿ ರೀ, ಮೈದಾ ಹಿಟ್ಟು. ನನ್ನ ಬತ್ತಕ್ಕೆ ಇದು ಇಲ್ಲರಿ, ಬಟರ್ ಪೇಪರ್ ಇಲ್ಲ. ಅದಕ್ಕೆ ನಾನು ಇಲ್ಲಿ ಎಣ್ಣೆ ಹಚ್ಕೊಂಡು ಮೈದಾ ಹಿಟ್ಟು ಉದುರ್ಸ್ಕೊಳಗತ್ತೀನಿ ನೋಡಿರಿ. ಅದಕ್ಕೆ ಹಚ್ಕೊಂಡ್ರೆ ಭೀ ಹತ್ಕೊಳಂಗಿಲ್ಲ ರೀ. ನೀವು ಹಿಂಗೂ ಮಾಡ್ಕೊಬೋದು. ಯಾರ ಥರನಾದರೂ ಬಟರ್ ಪೇಪರ್ ಇತ್ತಂದ್ರೆ ಬಟರ್ ಪೇಪರ್ನೂ ಇಟ್ಕೊಬೋದು ರೀ. ನಮ್ಮ ಹತ್ತಕ್ಕಿಲ್ಲ, ಅದಕ್ಕೆ ನಾನು ಬಟರ್ ಪೇಪರ್ ಇಟ್ಕೊಂಡಿಲ್ಲ ರೀ. ಎಣ್ಣೆ ಹಚ್ಕರೆ ಮೈದಾ ಹಿಟ್ಟು ಉದುರಿಸ್ಬಿಟ್ಟಿನಿ. ಹತ್ಕೊಳಲ್ಲ ರೀ, ಅದಕ್ಕೆ ಹತ್ಕೊಳಂಗಿಲ್ಲ ರೀ. ಇವಾಗ ಸಣ್ಣ 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 ಉಳ್ಳಿ ಕಡ್ದಿಡಾಗತ್ತಿ ನೋಡಿರಿ. ಈ ರೀತಿ ಕೈಲಿಂತ ರೌಂಡ್ ಮಾಡ್ಕೆರೆ ಈ ರೀತಿ ನೋಡಿರಿ ಚಂದ ರೌಂಡ್ ಆಗ್ಬೇಕು ರೀ. ಒಟ್ಟು ಇದು ಆಗಬಾರ್ದು, ಅಂದ ಕಡೆಗೆ ನಮ್ಮ ಪಾವ ಚಂದ ಬರ್ತಾವ್ರಿ. ನೋಡಿರಿ ಇಲ್ಲಿ ಯಾವ ರೀತಿ ನಾನು ರೌಂಡ್ ಮಾಡಿಡಾಗತ್ತೀನಿ ಅಂತೇಳಿ. ಅಷ್ಟು ಇದೇ ರೀತಿ ಮಾಡಿಡ್ತೀನಿ ರೀ. ಇವಾಗ ನೋಡಿರಿ ಈ ರೀತಿ ಮಾಡ್ಲಾಗತ್ತೀನಿ ನೋಡಿರಿ. ನಾನು ಒಂದೊಂದಾಗಿ ಫುಲ್ ಇದೆಷ್ಟು ಇಟ್ಟದಲ್ರಿ ಅಷ್ಟು ಇದ್ರಾಗೆ ಆಗ್ಬೇಕು ರೀ. ಅಷ್ಟೇ ಒಂದು ಕಿಲೋದಾಗ ತಂದಿದೆ ರೀ. ನಾನಂತರ ಹಿಟ್ಟು ಜಾಸ್ತಿ ತಂದಿತ್ತಿಲ್ಲ, ಎಲ್ಲ ಚುಕ್ಕಳು ಯಾರು ಇದ್ದಿತ್ತಿಲ್ಲಲ್ರಿ. ಅದಕ್ಕೆ ಮತ್ತೊಂದು ಸಲ ಮಾಡಿದ್ರಾಯ್ತು ಅಂಥೇಳಿ ತೊಗೊಂಬಂದಿದ್ರಿ. ಉಳಿದ್ರೆ ಅವರೇ ತಿಂತಾರೆ ರೀ, ನಾವೇನು ತಿನ್ನಂಗಿಲ್ಲ. ಬಿಸಿ ಪಾವ ಅವರು ಬರತನ ಇದು ಆತ ಅಂಥೇಳಿ ಅಂದ್ರೆ ಅವ್ರು ಬರತ್ತ ಅಂದ್ರೆ ಭೀ ಡಬ್ಬೆಗೆ ಹಾಕಿ ಅಥವಾ ಕಾಗದನಾಗ ಕಟ್ಟಿಟ್ಟು ಅಂದ್ರೆ ಮೆತ್ತಿಗೆ ಉಳಿತಾವ್ರಿ ಪಾವಂತರು. ಈಗೇನು ತಂಪತ್ತದ ರೀ, ಅಂಥ ಪರಿಯನ್ನು ಕಟ್ಟಿ ಆಗಂಗಿಲ್ಲ. ಬ್ಯಾಸಿಗೆ ದಿನಕ್ಕೆ ಕಟ್ಟಿ ಆಗವ್ರಿ ಪಾವ. ಹೊರಗೆ ಮತ್ತೆ ಎಣ್ಣೆ ಹಚ್ಚಿರಿ ಹಿಂದೆ ಕಡೆ ಕಡೆ ಅಂತೂ ನಾವು ಎಲ್ಲ ಉಂಡೆ ಅಂದ್ರೆ ಹಿಟ್ಟಿಂದ ಎಲ್ಲ ಚೆಂದಾಗಿ ಮಾಡಿ ರೌಂಡಾಗಿ ಮಾಡಿ ಇಟ್ಕೊಂಡಿವಲ್ರಿ. ಅದೊಂದು ಸ್ವಲ್ಪ ಇದು ಆಗ್ಬೇಕ್ರಿ, ಇನ್ನೊಂದು ಸ್ವಲ್ಪ ನೆನಿಬೇಕು. ನೆನಿತಂದ್ರೆ ಉಬ್ಬುತ್ತಾವ್ರಿ ಯಾವಾಗೂ. ಈಗ ನೋಡಿರಿ ಗ್ಯಾಸ್ ಮೇಲೆ ನಾವೊಂದು ಇದು ಇಟ್ಕೊಂಡೀನಿ, ಬೊಗಣಿ ಇಟ್ಕೊಂಡ್ಕೆರೆ ಅದ್ರೊಳಗೆ ನೋಡಿರಿ ಇವಾಗ ನಾನು ಉಪ್ಪು ಹಾಕ್ಲಾಗತ್ತೀನಿ ರೀ. ಉಪ್ಪು ಗರಮ್ ಆಗ್ಬೇಕಲ್ರಿ, ಅದಕ್ಕೆ ಉಪ್ಪು ಖಾಲಿ ಬೊಗಣಿ ಇಟ್ಟೇವಂದ್ರೆ ಬೊಗಣಿ ಕಾವಾಗಿ ತಳಗೆ ತೂತ ಬೀಳ್ತಾವಂತ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಗತ್ತೀನಿ ರೀ ಅದ್ರಾಗ. ಸ್ಲೋ ಅಂದ್ರೆ ಗ್ಯಾಸ್ ಏನಿರ್ತದಲ್ರಿ ಲೋ ಫ್ಲೇಮಲ್ದಾಗಿರಬೇಕು. ನಾ ಇವಾಗ ಒಂದು ಸ್ವಲ್ಪ ಊಟ ಇಟ್ಟೀನಿ ರೀ, ಇನ್ನು ಸಣ್ಣ ಮಾಡ್ತೀನಿ ರೀ ಗ್ಯಾಸಿಗೆ. ನಾ ಅಟ್ಟತನ ಏನು ಹಿಟ್ಟು ನಾವು ಉಳ್ಳಿ ಮಾಡಿಟ್ಟಿವಲ್ರಿ ಅದೊಂದು ಸ್ವಲ್ಪ ನೆನಿಬೇಕು. ಹಿಟ್ಟು ಉಬ್ಬತ್ತನ ಇದೊಂದು ಸ್ವಲ್ಪ ಬೆಚ್ಚಗಾಗ್ತದೆ ರೀ ಬೊಗಣಿ.
ಅಂದ್ರೆ ಗರಮ್ ಆತದ್ರಿ ಬೊಗಣಿ ನೋಡ್ರಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಟಲ್ರಿ ನಾನು ಗ್ಯಾಸ. ಗರಮ್ ಆಯ್ತಂದ್ರೆ ಅಲ್ಲಿ ತನಕ ಅದು ನೆನಿತದ್ರಿ. ಈ ಕಡೆಗೆ ಬೊಗಣಿನೂ ಗರಮ್ ಆತ ಅಂತೇಳಿ ಈ ಕಡೆ ಗರಮ್ ಆಲಕ್ಕೆ ಇಟ್ಟು ನೋಡ್ರಿ ಬೊಗಣಿಗೆ ನಾನು. ನಮ್ಮ ಹತ್ರ ಓವನ್ ಇಲ್ರಿ, ಅದಕ್ಕೆ ಇದಕ್ಕೆ ಗ್ಯಾಸಿನ ಮೇಲೆ ಮಾಡತ್ತೀನಿ ರೀ. ಮಾಡೋರು ಒಲೆ ಮೇಲೂ ಇಡ್ತಾರೆ ರೀ. ಒಲೆ ಮೇಲೆ ಬೆಂಕಿ ಹಾಕಿ ಮಾಡಿ ಅದನ್ನು ಮಾಡ್ತಾರೆ ರೀ. ಬೆಂಕಿ ಮೇಲೆ ಇಟ್ಬಿಡ್ತಾರೆ. ಒಲೆ ಇಲ್ಲಿ ನನ್ನ ಬಲ್ಲಿ ಆ ಕಡೆ ಒಳಕದಲ್ರಿ ಒಂದು ಸ್ವಲ್ಪ. ಆಮೇಲೆ ಕಟ್ಗೆನೂ ದಮ್ ಅವರಿ, ಸಣ್ಣೇನು ಪುಟ್ವಿಗಿಲ್ಲ ಅಂತೇಳಿ ಒಲೆ ಮೇಲೆ ಮಾಡ್ಲೇತಿಲ್ರಿ ನಾನು. ಬೆಳಗ್ಗೆ ಎದ್ದು ಫುಲ್ ಹೊಗೆ ಹಿಡಿದು ಬಿಡ್ತದ್ರಿ ಮನ್ಯಾಗ. ಹೊಗೆ ಹಿಡಿತಂದ್ರೆ ಕಣ್ಣೇ ತೆರೆಸ್ಕೊಡಲ್ಲ, ಅದ್ರ ಕಲಾಗ ಗ್ಯಾಸಿನ ಮೇಲೆ ಮಾಡತ್ತೀನಿ ರೀ. ಇದೊಂದು ಸ್ವಲ್ಪ ಇವಾಗ ಕಾವು ಆಗ್ತದೆ ರೀ. ಕಾವಾಗನ ನಾವೇನು ಹುಳಿ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದು ನೋಡ್ಕೊಳ್ಳೋಣ್ರಿ. ನೋಡ್ರಿ ಇಲ್ಲಿ ಆಗಲೇ ಎಷ್ಟು ಸಣ್ಣ ಸಣ್ಣ ಇದ್ದು ಇವಾಗ ಹ್ಯಾಂಗೆ ಉಬ್ಬ್ಯಾವ ಅಂತೇಳಿ. ಇದಕ್ಕೆ ಇವಾಗ ಮ್ಯಾಲೆ ಒಂದು ಸ್ವಲ್ಪ ನಾನು ಎಣ್ಣೆ ಒರ್ಸಾಗತ್ತೀನಿ ನೋಡ್ರಿ. ಎಣ್ಣೆ ಹಾಲು ಇದ್ದಿತ್ತಿಲ್ರಿ, ಹಾಲು ಇರ್ಲಾರ ಬಟ್ಟೆಗೆ ಎಣ್ಣೆ ಒರ್ಸಾಗತ್ತೀನಿ ರೀ. ಎಣ್ಣೆಗೆ ಒಂದು ಸ್ವಲ್ಪ ಇದು ಆಗಿತ್ತು ರೀ, ಕಲರ್ ಬಿದ್ದಿತ್ತು ರೀ. ಅದು ಕಲರ್ ಯಾಕಿಲ್ಲಕ ಅದೇನಾಯ್ತು ಅಂತೇಳಿ ಹಾಗೆ ಒರ್ಸಾಗತ್ತೀನಿ ರೀ ನಾನು. ಜಾಸ್ತಿ ಏನು ಇದು ಆಗಿಲ್ಲ ಅಂತೇಳಿ ಅದು ಮ್ಯಾಲೆ ಇದ್ರ ಮೇಲೆ ಇಟ್ಟಿದಲ್ರಿ, ಅದಕ್ಕೆ ಬಿದ್ದಿತ್ತು ರೀ. ಅದು ನೋಡಿಲ್ಲ ನಾನು, ಹಾಗೆ ಯಾಕಿರ್ಲಕ್ಕ ಫುಡ್ ಕಲರ್ ಆದರೆ ಅದೇನು ಯಾವುದು ಇದು ಇಲ್ಲ, ಹಾಗೆ ಒರ್ಸಾಗತ್ತೀನಿ. ಅದೇನು ಕಲರ್ ಕಾಣ ಬರೋಂಗಿಲ್ಲ ಅಂತೇಳಿ ನೋಡ್ರಿ. ಇವಾಗ ಹೆಂಗೆ ಎಷ್ಟು ಚಂದ ಉಬ್ಬ್ಯಾವ ಅಂತೇಳಿ ರೀ. ನಾನು ಈ ರೀತಿ ಮಾಡಬಲ್ಲೆ ಅಂತೇಳಿ ನನಗೆ ಅನ್ಸಾಗತ್ತದ ರೀ. ಯಾಕಂದ್ರೆ ನಾವು ಒಂದು ಸಲನೂ ಮಾಡಿದ್ದಿಲ್ಲ, ಒಂದು ಸಲನೂ ಟ್ರೈನು ಮಾಡಿಲ್ರಿ. ಅದಕ್ಕೆ ಬರ್ತಾವೇನಿಲ್ಲ ಅಂತೇಳಿ ಅನ್ಸಾಗತ್ತೈತ್ರಿ ನನಗಂತೂ. ಇವಾಗ ನೋಡ್ರಿ ಇದಕ್ಕೆ ಈ ರೀತಿ ಬೊಗಣ್ಯಾಗ ಸೆಟ್ ಮಾಡಿಡತ್ತೀನಿ. ಫುಲ್ ಅದಕ್ಕೆ ಇದು ಆಗ್ಬಿಡ್ತಾವ್ರಿ ಬೊಗಣಿಗೆ, ಅಂದ್ರೆ ಏನು ಇದು ಆಗ್ಲಾರ್ದಂಗೆ. ಆಮೇಲೆ ಅದ್ರ ಮ್ಯಾಗ ಪ್ಯಾಕ್ ಆಗಂಗೆ ಒಂದು ಢಕ್ಕಣ ಇತ್ತಲ್ರಿ, ಇಡ್ಲಿ ಮ್ಯಾಲಿಂದು ಢಕ್ಕಣ ಅದ ರೀ ಇದು. ಸಾರಿ ರೀ ಫ್ರೆಂಡ್ಸ, ಇದು ಅದ ರೀ. ಅಂದ್ರೆ ಪಡ್ ಮಾಡ್ತೇವಲ್ರಿ ನಾವು, ಪಡ್ಡಿನ ಮೇಲಿಂದು ಮಣಿ ಮೇಲಿಂದು ಮುಚ್ಚೋಣಕ್ಕೆ ಅದ ರೀ. ನಾನು ಇಡ್ಲಿ ಮ್ಯಾಲಿಂದ ಅಂತ ಹೇಳಿದ್ರಿ, ಸಾರಿ ರೀ. ಇದು ಪಡ್ಡಿನ ಮೇಲಿಂದ ಅದ ರೀ. ಹಾಗೆ ಇದ್ರ ಮೇಲೆ ಇನ್ನೊಂದು ಗಂಗಳ ಬಾರ್ ಇಡೋದು ಏನಂತ ಇಡು ಅಂತ ಹೇಳತ್ತೀರಿ. ಅದಕ್ಕೆ ಇನ್ನೊಂದು ಗಂಗಳ ಮುತ್ತದ್ರಿ ಪ್ಯಾಕ್ ಕಾಲೆ ಅಂತೇಳಿ. ಒಟ್ಟು ಇದಕ್ಕೆ ಹೊಳ್ಳಿ ತೆಗೆದು ನೋಡ್ಬಾರ್ದ್ರೆ ನಾವು ಒಂದ್ಸಲ ಇಟ್ಟೆ ಅಂದ್ರೆ ಒಳ್ಳೆದು ಆದ ಬಳಕೆ ತೆಗಿಬೇಕು. ಇದಕ್ಕೊಂದು ಇವಾಗ ನೋಡ್ರಿ, ಇವಾಗ ಓಪನ್ ಮಾಡತ್ತೀನಿ ರೀ ನಾನು. ನೋಡ್ರಿ ಇಲ್ಲಿ ಪಾವ ಹೆಂಗೆ ಬಂದವ ಅಂತೇಳಿ. ಈಗ ರೀ ನೋಡ್ರಿ, ಒಂದು ಸ್ವಲ್ಪ ಚೂರು ಹತ್ಕೊಂಡಿಲ್ಲ. ಈಗ ರೀ ಅಂದ್ರೆ ಒಂದು ಸ್ವಲ್ಪ ಏನು ರೀ ಹತ್ತಿತ್ತಂದ್ರೆ, ಹಿಟ್ಟು ಹತ್ತಿತ್ತಂದ್ರೆ ಇನ್ನು ಹಸಿ ಯಾವತ್ತು ತಿಳ್ಕೊಬೇಕು. ಇನ್ನು ಏನು ಹತ್ತಿಲ್ಲಲ್ರಿ, ಅದಕ್ಕೆ ನೋಡ್ರಿ ಇವಾಗ ಪೂರ್ತಿ ಇವಾಗ ನಮ್ಮ ಬೇಕ್ರಿ ಸ್ಟೈಲ್ನಲ್ಲಿ ಪಾವ ರೆಡಿ ಆಗ್ಯಾವ ನೋಡ್ರಿ. ಇವಾಗ ಇವಕ್ಕೆ ನಾನು ತಕ್ಕೋತೀನಿ ರೀ. ಗ್ಯಾಸ ಆಫ್ ಮಾಡ್ಬೇಕಲ್ರಿ, ಸ್ಲೋ ಆಗಿಟ್ಟಿದ್ವಿ. ಇವಾಗ ನೋಡ್ರಿ ಇದನ್ನು ನಾ ಇವಾಗ ತೆಗಿತೀನಿ ರೀ. ಸುಡ್ತದ್ರಿ ಜಾಸ್ತಿ, ಬೊಗಣಿ ಭಾಳ ಕಾವಾಗಿರ್ತದಲ್ರಿ ಇವಾಗ. ಅದಕ್ಕೆ ಒಂದು ಸ್ವಲ್ಪ ನೋಡಿ ತೊಗೋಬೇಕ್ರಿ. ನೋಡ್ರಿ ಉಪ್ಪ ಇವಾಗ ತೊಗೊತೀವಿ ನೋಡ್ರಿ. ಇದಕ್ಕೆ ಇವಾಗ ಮ್ಯಾಲೆ ಒಂಚೂರು ಇದು ಮಾಡ್ಬೇಕ್ರಿ ನಾವು, ಹಸಿ ಅರ್ಬಿ ಹೊಚ್ಚಿಡ್ಬೇಕು ರೀ. ಯಾಕಂದ್ರೆ ಬಿಸಿ ಅದಲ್ರಿ, ಇವಾಗಲೇ ಇದು ಮಾಡೋಕ್ಕೆ ಬರಂಗಿಲ್ಲ ರೀ. ಅಂದ್ರೆ ಬಿಡ್ಸಕ್ಕೆ ಬರಲ್ಲ ರೀ ಇವಾಗಲೇ. ಒಂದು ಸ್ವಲ್ಪ ಮ್ಯಾಲೆ ಮುಚ್ಚಿಡ್ಬೇಕು ರೀ. ಇವಾಗ ನೋಡಿರಿ ಮ್ಯಾಲೊಂದು ಕಾಟನ್ ಅರ್ಬಿ ತೊಗೊಂಡು ಮ್ಯಾಲೆ ಈ ರೀತಿ ಹಚ್ಚಿ ಇಡತ್ತೀನಿ ರೀ. ಒಂದು ಸ್ವಲ್ಪ ಆರ್ಬೇಕು ರೀ, ಆರ್ದೊಳಕ್ಕೆ ಬಿಡ್ಸಕ್ಕೆ ಬರ್ತಾವ್ರಿ ಇವು. ಮಮ್ಮಿ ಸುಡೋಗತ್ತವ್ರಿ ನಾ, ಬಿಸಿ ಐತ್ರಿ. ಒಂದು ಸ್ವಲ್ಪ ಅರ್ಬಿ ಹಿಡ್ದಿಡ್ಬೇಕು ನೋಡ್ರಿ. ಕೈನೇ ಸುಡ್ತೀರಿ ನಂದು, ಬಿಸಿ ಅದಲ್ರಿ, ಬಿಸಿ ಬಿಸಿದು ಹಿಡ್ದೀನಿ ಹಿಂಗೆ, ಅದಕ್ಕೆ ಕೈ ಸುಡ್ತೀರಿ ನನಗೆ. ಪಾವ್ ರೆಡಿ ಆಯಿತು. ನೀ ಅಲ್ಯಾಕೆ ಹೋಗಿದ್ರಿ ಅಡಿಗೆ? ಏನು ನೋಡ್ತಿ? ಸುಡ್ತದೊಡೋದು ಕೈ ಹಿಡ್ದಂದ್ರೆ. ಅದು ಆರನ್ನ ಕೊಡ್ತೀನಿ ಬಾ. ನೋಡ್ರಿ ನಮ್ಮ ರಚ್ಚು ಹೀಗೆ ನೋಡಕ್ಕೆ ಹ್ಯಾಂಗೆ ಮಾಡತ್ತ ಅಂತೇಳಿ. ಒಂದು ಸ್ವಲ್ಪ ಒಂದು 5 ನಿಮಿಷ ಆರ್ಬೇಕ್ರಿ. ಅದು ಬಿಸಿ ಇರ್ತದಲ್ರಿ, ಆರ್ಬೇಕದು. ಇವಾಗ ನೋಡ್ರಿ ನಮ್ಮ ಬೇಕ್ರಿ ಸ್ಟೈಲ್ ಪಾವ್ ಬನ್ನ ಬ್ರೆಡ್ ರೆಡಿ ಅದ ನೋಡ್ರಿ. ಎಷ್ಟು ಚಂದ ಆಗ್ಯಾವ ಅಂತೇಳಿ. ಇದಕ್ಕೆ ತೆಗ್ಯಾನ್ರಿ ಇವಾಗ. ಫುಲ್ ಏನೂ ಹತ್ಕೊಂಡಿಲ್ಲ ನೋಡ್ರಿ ತೆಳಗೆ, ಅಷ್ಟು ಚಂದ ಬಂದಾವು. ಪೂರ್ತಿ ಒಂದು ಸ್ವಲ್ಪನೂ ಇದು ಆಗಿಲ್ಲ ನೋಡ್ರಿ, ಎಷ್ಟು ಭಾರಿ ಕಾಣಾಗತ್ತಾವ ಅಂತೇಳಿ. ನೋಡ್ರಿ ಹಿಂದಾದ್ರೆ ಎಷ್ಟು ಭಾರಿ ಕಾಣಾಗತ್ತಾವು. ಆಮೇಲೆ ಒಂದು ಜರನೂ ಹೊತ್ತಿಲ್ಲ, ಹೊತ್ತರ ಭಾಳ ಇದು ಆತೀವ್ರಿ. ಅದೆಲ್ಲ ಮೆತ್ತಗೆ ಭಾರಿ ಬಂದವ್ರಿ. ಇವಕ್ಕೆ ಇವಾಗ ಕಡಿ ಮಾಡನ್ರಿ. ಅರ್ಬಿ ಹಾಕಿ ಆರಿಸಿಟ್ಟಿವಲ್ರಿ, ಅಟ್ಟೇನು ಸುಡಲ್ಗ್ಯಾವ್ರಿ. ಒಂದು ಸ್ವಲ್ಪ ಆರ್ಯಾವ ಚಂದ ಆಗ್ಯಾವ್ರಿ. ನೋಡ್ರಿ ಎಷ್ಟು ಮೆತ್ತಗೆ ಎಷ್ಟು ಭಾರಿ ಬಂದವ ಪಾವ್ ಅಂತೇಳಿ. ಇದು ನಾನೇ ಮಾಡಿನೇನೋ ಅನ್ಸಕತ್ತದ್ರಿ, ಅಷ್ಟು ಚಂದ ಆಗ್ಯಾವ ನೋಡ್ರಿ. ಒಂದು ಸಲ ಹೊತ್ತದ್ರ ನೋಡ್ರಿ ಹೊಳ್ಳಿ ಹಂಗೆ ಬರಾಗತ್ತೈತಿ. ಅಷ್ಟು ಮೆತ್ತಗೆ ಅಷ್ಟು ಸ್ಮೂತಾಗಿ ಬಂದವ್ರಿ ಪಾವ್ ಅಂತರು.
ನನಗೆ ಇದು ಆಗಲ್ಗ್ಯದ್ರಿ, ನಾನೇ ಮಾಡಿನೇನೋ ಅನ್ಸಾಕತ್ತದ್ರಿ ನನಗೆ. ಯಾಕಂದ್ರೆ ಖುಷಿ ಆಗ್ತದ್ರಿ ಮನ್ಷ್ಯಾಗ. ಏನೂ ಮಾಡ್ಲಾರ್ದು ಒಂದು ಸಲ ಟ್ರೈ ಮಾಡ್ದೇವು ಅಂದ್ರೆ ಅದು ಸಕ್ಸಸ್ ಆಯ್ತಂದ್ರೆ ಖುಷಿ ಆಗ್ತದಲ್ರಿ. ಅದಕ್ಕೆ ನನಗೆ ಖುಷಿ ಆಯಿತು ನೋಡಿರಿ, ಚಂದ ಬಂದಾವ ಅಂತೇಳಿ. ನಿಮ್ಗೆ ಹೆಂಗೆ ಕಾಣಿಸ್ತಾವ, ನಿಮ್ಗೆ ಹೆಂಗೆ ಅನ್ಸ್ಯಾವ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಇದನ್ನು ಆಗಳ ಹೇಳ್ದಂಗೆ ಮ್ಯಾಲೆ ಇದು ಆಗ್ಯದ ಅಂತ ಹೇಳಿದಲ್ರಿ, ಅದೊಂದು ಸ್ವಲ್ಪ ಇವಾಗ ಕಲರ್ ಬಂದದ ನೋಡಿರಿ. ಇದು ಆಗಿತ್ತು ರೀ, ಎಣ್ಣೆಯಾಗ ಕಲರ್ ಹಾಕಿಳ್ರಿ, ನಮ್ಮ ರಚ್ಚು ಬಿದ್ದಿದಲ್ರಿ, ಅದು ಹಾಕಿದೇ ಇತ್ತು. ಅದಕ್ಕೆ ಈ ರೀತಿ ಕಲರ್ ಬಂದದ್ರಿ ಫ್ರೆಂಡ್ಸ್. ಅದು ಪಾವಂತರೂ ಮಸ್ತಾಗಿ ಬಂದೀವ್ರಿ. ಆಮೇಲೆ ಇವಕ್ಕೆ ಒಳಗೆ ಹರಿದು ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಆಗ್ಯಾವ ಅಂತೇಳಿ. ನಿಮ್ಗೆ ನೋಡಿರಿ ಎಷ್ಟು ಹೆಂಗೆ ಆಗ್ಯಾವ ಅಂತೇಳಿ ನೋಡಿರಿ. ಈ ರೀತಿ ಪಾವಂತರು ಎಷ್ಟು ಭಾರಿ ಬಂದಾವೆ. ಸೇಮ್ ಅಂಗಡಿ ಒಳಗೆ ಸಿಗ್ತಾವಲ್ರಿ, ಅದೇ ರೀತಿ ಪಾವು ನಿಮ್ಗೆ ಇದು ಕಾಣ್ತಾವೆ. ಇವತ್ತಿನ ವ್ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ನೋಡಿ ಸಿಗ್ತೀನಿ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ.